ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನೀವು ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಸಾಕಷ್ಟು ರೀತಿಯಾಗಿರುವಂತಹ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ಬಿಸ್ನೆಸ್ನಲ್ಲಿ ಪ್ರಾಬ್ಲಮ್, ಜಾಬ್ ಸಮಸ್ಯೆಗಳು, ಮದುವೆ ವಿಳಂಬ ಆಗ್ತಾ ಇರ್ಬೋದು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರ್ಬೋದು. ಇದೆಲ್ಲದರಿಂದ ಕೂಡ ನಾವು ಆದಷ್ಟು ಬೇಗ ಹೊರಗಡೆ ಬರಬೇಕು. ಸಾಕಷ್ಟು ರೀತಿ ಪರಿಹಾರ ಮಾಡ್ಕೊಂಡಿದೀವಿ, ಆದರೂ ಕೂಡ ನಮಗೆ ಸೊಲ್ಯೂಷನ್ ಸಿಗ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡು ಈ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಶನಿ ಬದಲಾವಣೆಯ ಕುರಿತಾಗಿ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ತುಲಾ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳು ಸಿಗುತ್ತೆ, ಏನೆಲ್ಲ ದಾನ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇನ್ನು ತುಲಾರಾಶಿಯವರಿಗೆ ಚತುರ್ಥಾಧಿಪ ಅಂಡ್ ಪಂಚಮಾಧಿಪತಿ ಷಷ್ಠಮಕ್ಕೆ ಬರ್ತಾ ಇರ್ತಕ್ಕಂಥದ್ದು ಒಳ್ಳೆಯ ಇದೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ ತಾವು ಕೇಳಿರ್ತೀರಲ್ಲ, ಇಲ್ಲಿ ತುಲಾರಾಶಿಯವರು ಕೂಡ ಡಬಲ್ ಸ್ಟಾರ್. ಯಾಕೆಂತಂದರೆ ನಿಮಗೆ ಈ ಒಂದು ಮೇಗೆ ಗುರು ಸ್ಥಾನ ಪಲ್ಲಟ, ಅಲ್ಲೂ ಕೂಡ ಗುರುಬಲವನ್ನು ವೆಲ್ಕಮ್ ಮಾಡಿಕೊಳ್ತಾ ಇದ್ದೀರಿ. ನಿಮಗೆ ಬೇಕಾಗಿರತಕ್ಕಂತಹದ್ದು ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ನೀವು ನೆಟ್ಟಿರ್ತಕ್ಕಂಥ ಗಿಡಗಳು, ಮರಗಳು ಫಲ ಕೊಡಲಿಕ್ಕೆ ಫಲಭರಿತವಾಗಿದ್ದ ವೃಕ್ಷ ನಿಮ್ಮ ಮುಂದೆ ಕಾಣ್ತಾ ಇದೆ. ಅದರ ಜೊತೆಗೆ ನಿಮಗೆ ಇಷ್ಟು ದಿವಸ ಕೂಡ ಆಡಿಕೊಂಡ್ರಲ್ಲ, ನಿಮ್ಮನ್ನು ಯಾವುದೋ ಸ್ತರದಲ್ಲಿಟ್ಟು ನೋಡಿದ್ರಲ್ಲ, ನೀವೇನು ಅಂತ ಗೊತ್ತುಪಡಿಸೋ ದಿನಗಳು ಬಂದಿದೆ. ಹಾಗಂತೇಳಿ ನೀವು ಆರಾಮಾಗಿ ಮಲ್ಕೊಂಡಿದ್ರೆ ಮಲಗೇ ಇರಬೇಕಾಗತ್ತೆ. ಯಾರೋ ಹೇಳಿದರೆ ಒಳ್ಳೇದಾಗತ್ತೆ ಅಂತ ಅವಕಾಶಗಳು ನಮ್ಮನ್ನು ಹುಡ್ಕೊಂಡು ಬರ್ತಾವೆ ಅಂತಂದರೆ ನೀವು ಮಲ್ಕೊಂಡೇ ಇದ್ದರೆ ಅದು ಹಾಗೇ ಇರುತ್ತೆ ಜೀವನ. ನಿಮ್ಮನ್ನು ಹುಡ್ಕೊಂಡು ಬರ್ತವೆ ನಿಜ, ಅದಕ್ಕೆ ನೀವು ಸ್ಪಂದಿಸೋದಾಗಿರ್ಬೋದು, ನೀವು ಆಕ್ಟಿವ್ ಆಗಿರೋದಾಗಿರ್ಬೋದು, ನೀವು ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಪ್ರೀತಿಯ ಬಂಧುಗಳೇ, ಏನು ಈ ತುಲಾ ರಾಶಿಯವರೆಗೆ ಅದರಲ್ಲೂ ಕೂಡ ಶನಿ ಏನಾದರೂ 3, 6, 9, 11ಕ್ಕೆ ಬಂದಾಗ ಅತ್ಯಂತ ಶುಭ ಫಲಗಳನ್ನು ಕೊಡುತ್ತಾನೆ ಅಂತಕ್ಕಂತಹ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹ ಮಾತು. ಆದರೆ ಯಾರಿಗೆ ಅದು ಅನುಭವಿಸಿ ನೋಡ್ತಾರಲ್ಲ, ಅದೊಂದೇ ಪರಮ ಸತ್ಯ. ಯಾರು ಏನೇ ಹೇಳಿದ್ರು, ನಾನು ಹೇಳಿದ್ರು ಅಷ್ಟೇ, ನೀವು ಇಷ್ಟ ಆಗಿದ್ದರೆ ಮಾತ್ರ ಅದನ್ನು ಪುರಸ್ಕರಿಸಬೇಕು, ಇಲ್ಲಾಂದ್ರೆ ತಿರಸ್ಕರಿಸಬೇಕು, ಮುಂದೆ ನಡಿಬೇಕು. ಅದನ್ನೇ ನಾನು ಹೇಳ್ತೇನೆ. ನಿಮ್ಮ ಲೈಕ್ ಆಗಲಿ, ಶೇರ್ ಆಗಲಿ, ಮತ್ತೊಂದಾಗಲಿ ಅವಶ್ಯಕತೆ ಇಲ್ಲ. ನಾವು ಲೈಕ್ ಆಗೋದೇ ಮುಖ್ಯ ಆಗುತ್ತೆ ಅನ್ನೋದನ್ನು ನಾನು ಪ್ರತಿ ಹಂತದಲ್ಲಿ ಯಾಕೆ ತಿಳಿಸ್ತೇನೆ ಅಂತಂದರೆ, ನಿಮ್ಮದು ಯಾವುದೋ ಒಂದು ಕಷ್ಟ ಇತ್ತಲ್ಲ, ಯಾವುದೋ ಒಂದು ತಾಪತ್ರ ಇತ್ತಲ್ಲ, ಅದು ನಿವಾರಣೆ ಆಗಲಿಲ್ಲ ಅಂತಂದರೆ ಪೈನ್ ಆಗ್ತಕ್ಕಂಥವನ್ನ. ಅದಕ್ಕಾಗಿ ನಾನು ಹೇಳಿ ನಾವೊಂದು ವಿಷಯ ತೆಗೆದುಕೊಳ್ತೀವಿ ಅಂತಂದರೆ ಇನ್ನೊಂದು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಈ ಮನುಷ್ಯ ಅನ್ನುವವನೇ ಬಹುಶಃ 95ರಿಂದ 96% ಏನಿದೆಯೋ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದು ಅವನೇ, ವಿಲ್ವಿಲಂತ ಒದ್ದಾಟ ಮಾಡೋದು ಅವನೇ, ದೇವರನ್ನು ದೂಡೋದು ಅವನೇ. ಯಾಕಂತಂದರೆ ನಾವು ಯಾವುದೋ ಒಂದು ಆಸೆಯನ್ನು ಇಟ್ಟುಕೊಂಡು ದುರಾಸೆಗೆ ಬಿದ್ದು ನಿರಾಸೆಯಾಗಿ ಆಚೆ ಬಂದಾಗ ನಮಗಿಲ್ಲಿ ಎಲ್ಲಿ ಸಿಕ್ಕಿದ್ದಾದರೂ ಏನು ಮತ್ಸರ ಭಾವ, ಮೋಹಕ್ಕೆ ಒಳಗಾಗ್ತಕ್ಕಂಥದ್ದು, ಲೋಭತನದ ಪ್ರದರ್ಶನ ಮಾಡಿದ್ದು, ಇವೆಲ್ಲವೂ ಕೂಡ ಕಾಮದಾಸೆಗೆ ಹೋಗಿ ಇಷ್ಟೆಲ್ಲ ಪ್ರಪಾತಕ್ಕೆ ಸಿಕ್ಕಾಕೊಂಡಿದ್ದು ನಾವಾದರೆ ಕೊನೆಗೆ ದೂಡೋದು ನಾವು ದೇವರನ್ನ. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಬಹುಶಃ ನಿಮ್ಮನ್ನು ಯಾರಾದರೂ ಕೂಡ ಈ ರೀತಿಯಾಗಿ ನೋಡಿದ್ದರೆ, ನಿಮಗೆ ಬೇಸರ ಮಾಡಿದ್ದರೆ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಗೆ ಒಳಗಾಗಿದ್ದರೆ, ನಿಮ್ಮದಾಗಿರತಕ್ಕಂತಹ ಅದೃಷ್ಟದ ಕಾಲ ಸನ್ನಿಹಿತವಾಗಿದೆ. ಇಷ್ಟು ದಿವಸಗಳ ಕಾಲ ನೀವು ದುರದೃಷ್ಟದ ಕೋಣೆಯಲ್ಲಿದ್ದರೆ, ಇದೀಗ ಅದೃಷ್ಟದ ದಿನಗಳನ್ನು ಬರ್ತಾ ಇದೆ. ಮಕ್ಕಳಿಂದಲೂ ನೀವು ಬಹುಶಃ ಈ 2.5 ವರ್ಷದಿಂದ ನೋವು ಹೊಂದಿದ್ದೀರಿ. ಬಹುಶಃ ಮಕ್ಕಳ ವಿಷಯದಲ್ಲೂ ಕೂಡ, ಇನ್ನು ಸಾಂಸಾರಿಕ ವಿಚಾರದಂತೂ ಬೇಡವೇ ಬೇಡ. ಬಹುಶಃ ನಿಮ್ಮ ಎಡಗೈ ಬಲಗೇನೆ ನಿಮಗೆ ಶತ್ರುಗಳಾಗಿತ್ತು. ಇಷ್ಟೆಲ್ಲ ಕೂಡ ನೋವು ಉಂಟಿದ್ದಾದ್ಮೇಲೆ ಅದಕ್ಕೆ ಹೇಳೋದು ತಾಳಿದವನು ಬಾಳಿಯಾನೋ ಅಂತ. ನೀವು ತಾಳ್ಕೊಂಡಿದ್ರೆ ಈಗ ನಿಮ್ಮ ಬದುಕು ಬಂಗಾರವಾಗ್ತಾ ಇದೆ. ನಿಮಗೆ ಅದು ವರ್ಣದ ಮುಖಾಂತರ ಗೋಚರ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ. ಈಗ ನೀವು ಅದನ್ನು ವೆಲ್ಕಮ್ ಮಾಡುತ್ತಾ ನಿಮ್ಮ ಸಿಹಿಯಾಗಿರ್ತಕ್ಕಂತಹ ದಿನಗಳನ್ನು ಅನುಭವಿಸೋದು ನಿಮ್ಮ ಮುಂದೆ ಗೋಚರ ಆಗುತ್ತೆ. ಪ್ರೀತಿಯ ಬಂಧುಗಳೇ, 6ನೇ ಮನೆಗೆ ಬಂದಾಗ ಶತ್ರುಗಳ ಮುಂದೆ ನೀವೇನು ಅಂತ ತೋರಿಸ್ಬೋದು. ಬಹುಶಃ ಎಷ್ಟು ಜನ ಶತ್ರುಗಳಿದ್ರೋ ಏಕಕಾಲಕ್ಕೆ 10 ಜನರನ್ನ ಎದುರಿಸ್ತಕ್ಕಂತಹ ಶಕ್ತಿ, ಯಾಕಂದರೆ ನಿಮ್ಮ
ಬತ್ತಳಿಕೆಯಲ್ಲಿ ಇಂಥದ್ದು ಬಾಣಗಳೆಲ್ಲ ಖಾಲಿ ಆಗಿದ್ದು. ಇದೀಗ ಒಂದು ಬಾಣ ಇದೆ, ಅದ್ಯಾವುದು ಗೊತ್ತಾ? ಪಾಶುಪತಾಸ್ತ್ರ. ಈ ಪಾಶುಪತಾಸ್ತ್ರ ಶಿವನಿಂದ ಅರ್ಜುನ ಪಡೆದುಕೊಂಡಿದ್ದು. ಆ ಪಾಶುಪತಾಸ್ತ್ರ ಅಷ್ಟು ಈಸಿ ಇಲ್ಲ, ಅದು ಕೆಲಸ ಮುಗಿಸ್ಕೊಳ್ಳದೆ ವಾಪಸ್ ಬರೋದೇ ಇಲ್ಲ. ಅದು ಈಗ ನಿಮ್ಮ ಕೆಲಸ ಆಗುವಂಥದ್ದು, ವಾಪಸ್ ಬರಲಿಕ್ಕೆ ಚಾನ್ಸೇ ಇಲ್ಲ, ಸಾಧ್ಯವೇ ಇಲ್ಲ. ನೆಗೆಟಿವ್ ನೀವು ಮಾತಾಡೋ ಹಾಗೇನೇ ಇಲ್ಲ. ಅಂತಹದ್ದು ಪಾಶುಪತಾಸ್ತ್ರ ನಿಮ್ಮ ಬಳಿ ಇರತಕ್ಕಂತಹದ್ದೇ ಪ್ರಾರ್ಥನೆ. ಅದನ್ನು ನೀವು ಮಾಡ್ಕೊಳ್ತೀರಿ, ತುಲಾರಾಶಿಯವರಿಗೆ ಹೆಚ್ಚಿನ ಪ್ರಗತಿ ಹೆಜ್ಜೆ ಹಾಕಲಿಕ್ಕೆ ಸಾಧ್ಯವಿರುತ್ತೆ. ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಅದರ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ. ನೀವೇನು ನಿರ್ಧಾರ ತೆಗೆದುಕೊಳ್ತೀರೋ, ಇನ್ನೊಂದು ಮಾತು ನಿಮಗೆ ಎಚ್ಚರಿಸಿ ಹೇಳೋದಾದರೆ, ಇಷ್ಟೂ ದಿವಸ ಶತ್ರುಗಳಿಂದ ನೀವು ತೊಂದರೆಗೊಳಗಾಗಿದ್ರಲ್ಲ, ಅದೇ ಶತ್ರುಗಳಿಂದ ಲಾಭ ಆಗ್ತಕ್ಕಂತಹ ದಿನಗಳು ನಿಮ್ಮ ಹತ್ತಿರ ಬರ್ತಾ ಇದ್ದಾವೆ. ಜೊತೆಗೆ ಅವರಿಂದಲೇ ಲಾಭವೂ ಆಗುತ್ತೆ. ನೀವು ಗಮನಿಸಬೇಕು, ನೀವು ತುಚ್ಛವಾಗಿ ಕಾಣಬಾರ್ದು. ಅವ್ರು ಯಾರೋ ಕಂಡ್ರು ಅಂತ ನೀವಾಗಿ ಕಂಡ್ರೆ ಪ್ರಯೋಜನ ಬರೋದಿಲ್ಲ. ನಮಗೂ ಅವ್ರಿಗೂ ವ್ಯತ್ಯಾಸವೇನೋ, ನಾವು ಹಾಗೆ ನೋಡಿದ್ರೆ. ಅದಕ್ಕೆ ನಿಮ್ಮಲ್ಲಿ ಏನು ಮಾಡಬೇಕು ಅಂತಂದರೆ, ಅವನಲ್ಲಿರ್ತಕ್ಕಂಥ 10 ಗುಣಗಳಲ್ಲಿ ನಮಗೆ 6 ಕೆಟ್ಟದ್ದು ಬೇಕಾಗಿಲ್ಲ, ಪಕ್ಕಕ್ಕೆ ತೆಗಿ. 4 ಧರ್ಮಾರ್ಥ ಕಾಮ ಮೋಕ್ಷ ನೀನು ತೆಗೆದುಕೊಳ್ಬೇಕಾಗತ್ತೆ. ಅವನಿರ್ತಕ್ಕಂಥ ಎಲ್ಲವೂ ಕೂಡ ನೀನು ಚೆಕ್ ಮಾಡ್ತಕ್ಕಾದ್ರೆ, ಯಾರ ಹತ್ರ ಹೇಗೆ ಮಾತಾಡಬೇಕು, ಅವನ ಹತ್ರ ಮಾತಾಡ್ತಕ್ಕಂಥದ್ದು ನೀನು ಮಾಮೂಲಿಯಾಗಿ ಮಾತಾಡ್ತಕ್ಕಂಥದ್ದು ಇದೆಯಾ, ಮಾತಾಡಬಹುದಾ ಬೇಡವಾ ಅಂತಕ್ಕಂತಹದ್ದು ನಿನ್ನ ಟಾಕಿಂಗಲ್ಲಿ ನೀನು ಗೊತ್ತು ಮಾಡ್ಕೊಳ್ಳೇಬೇಕಾಗಿರ್ತಕ್ಕಂಥ. ಈಗ ನಾರ್ಮಲ್ ಟಾಕ್ ಮಾತಾಡಬೇಕಾ, ಫಾರ್ಮಲ್ ಟಾಕ್ ಮಾತಾಡಬೇಕಾ, ಅಥವಾ ರಿಸಲ್ಟ್ ಟಾಕ್ ಮಾತಾಡಬೇಕಾ, ಏನು ಅನ್ನೋದನ್ನು ನೀನು ಗೊತ್ತುಪಡಿಸ್ಕೊಂಡ್ಬಿಡ್ತೀಯ ಅಂಥದ್ದನ್ನು ನಿನ್ನ ಬಳಿ ಬಂದಿದ್ದೇವೆ. ಅದಕ್ಕೆ ನಾನು ಇಷ್ಟೆಲ್ಲ ಎಚ್ಚರಿಸಿ ಹೇಳ್ತಾನೆ, ಓಂ ಶಂ ಶನೇಶ್ವರಾಯ ನಮಃ. ಇದೊಂದೇ ನಿನ್ನ ಮಹಾಯುಧ, ಮಹಾ ಮಂತ್ರ. ಅದಕ್ಕೆ ಮಾರ್ಚ್ 29 ನಿಮ್ಮ ಪರೀಕ್ಷೆ ಬರೆಯುವ ದಿನ ನಿಮಗೆ ಬಿಟ್ಟಿತ್ತು. ಖಂಡಿತವಾಗ್ಲೂ ತುಲಾ ರಾಶಿಯವರಿಗೆ ಒಳ್ಳೆ ದಿನಗಳು ಬರ್ತಾ ಇದೆ ಈ ಒಂದು ಶನಿ ಬದಲಾವಣೆಯಿಂದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ತುಲಾ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಶುಭ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಮಾರ್ಚ್ 29 ತಾರೀಕು ಶನಿ ಬದಲಾವಣೆ ಆಗ್ತಾ ಇರೋದ್ರ ಪ್ರಯುಕ್ತ ಗುರುಜಿಯವರ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂತಹ ಶನೇಶ್ವರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕಾಲ್ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು. ನೇರವಾಗಿ ಶನೇಶ್ವರ ಹೋಮದ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು. ನಮಸ್ಕಾರ.